ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಮುಂದೆ ನಿಮ್ಮ ಜೀವನದಲ್ಲಿ ಏನು ಬರಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ವಾಟ್ ಈಸ್ ಕಮಿಂಗ್ ನೆಕ್ಸ್ಟ್ ಇನ್ ಯೋರ್ ಲೈಫ್. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿದೆ ಫೇವು, ಆಪ್ಷನ್ ನಂಬರ್ 2 ಅಲ್ಲಿದೆ ಎರಾ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಫೇವು ಪ್ರಾಸ್ಪ್ಯಾರಿಟಿ ವೆಲ್ತ್ ಬಗ್ಗೆ ಮಾತಾಡುತ್ತೆ. ಎರಾ ಇದು ಪಾಸಿಟಿವ್ ಚೇಂಜ್ ಬಗ್ಗೆ ಮಾತಾಡುತ್ತೆ. ಇದು ಫಲನ ತಿಳಿಸುತ್ತೆ. ಈ ಒಂದು ಸಿಂಬಲ್ ಫಲನ ತಿಳಿಸುತ್ತೆ. ಓಕೆ, ಸೊ ಎಸ್, ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಐ ಹೋಪ್ ನೀವು ನಿಮ್ಮ ಆಪ್ಷನ್ನ ಚೂಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಡೇಟ್ ಆಫ್ ಬರ್ತ್ ಕೊಡೋದಿಲ್ಲ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಫೈಲ್ ನಂಬರ್ 1. ಸೊ ಯಾರು ಫೇವನ್ನ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ನೋಡೋಣ ನಿಮ್ಮ ಜೀವನದಲ್ಲಿ ಏನು ಬರಲಿದೆ ಅನ್ನೋದನ್ನು ನೋಡೋಣ. ಸೊ ಇದು 60 ಡೇಸ್ ಎನರ್ಜಿ ಆಗಿರುತ್ತೆ. ಓಕೆ, ಆಗಸ್ಟ್ ತನಕ ಇರುತ್ತೆ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸಿ. ಓಕೆ, ಲೆಟ್ಸ್ ಸಿ. ಫೈಲ್ ನಂಬರ್ 1. Thank you so much. File number 1. File number 1. Death. Transformation. ಸೊ ಈ ಟ್ರಾನ್ಸ್ಫಾರ್ಮೇಷನ್ಸ್ ಏನಿದೆ ನೋಡಿ, ಇದು ಸಣ್ಣ ಪುಟ್ಟ ಟ್ರಾನ್ಸ್ಫಾರ್ಮೇಷನ್ ಅಲ್ಲ. ಫೈಲ್ ನಂಬರ್ 1 ಇದು ತುಂಬ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್. ಓಕೆ, ಸೊ ಇವಾಗ ನಿಮ್ಮ ಸಿಚುವೇಶನ್ ಸರಿಯಾಗಿ ಇಲ್ಲ ಅಂತ ಅಂದರೆ ಆ್ಯಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಈ ಒಂದು ಟ್ರಾನ್ಸ್ಫಾರ್ಮೇಷನ್ಸ್ ಏನಿದೆ ನೋಡಿ, ಇದು ನಿಮಗೆ ಜಯನ ತಂದು ಕೊಡುತ್ತೆ. ಓಕೆ, ಸೊ ಇಲ್ಲಿ ಫ್ಲ್ಯಾಗಲ್ಲಿ ನೀವು ನೋಡಿದರೆ ಬ್ಲ್ಯಾಕಲ್ಲಿ ವೈಟ್ ಇದೆ. ಓಕೆ, ಬ್ಲ್ಯಾಕಲ್ಲಿ ವೈಟ್ ಅಂತಂದರೆ ಕತ್ತಲೆಯನ್ನು ಜಯಿಸಿದ್ರು. ಓಕೆ, ಕತ್ತಲೆಯನ್ನು ಜಯಿಸಿದ್ರು ಇನ್ ದ ಸೆನ್ಸ್ ಏನು ಕಷ್ಟ ಬಂದಿದೆ ನೋಡಿ, ಅದರಲ್ಲಿ ನೀವು ಪ್ಯೂರಿಟಿನ ಆ್ಯಡ್ ಮಾಡಿದ್ರಿ. ಓಕೆ, ಪ್ಯೂರಿಟಿ ಅಂದ್ರೇನು? ಪ್ಯೂರಿಟಿ ಅಂದರೆ ಧರ್ಮ ಅಂತಂದರೆ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೂ ಒಳ್ಳೆಯದಿದೆ, ಬೇರೆಯವ್ರಿಗೂ ಒಳ್ಳೆಯದಿದೆ, ಅದನ್ನು ಹೇಳ್ತಾರೆ ಪ್ಯೂರಿಟಿ ಅನ್ನೋದು. ಓಕೆ, ಬರುವ 60 ಡೇಸ್ ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಂತಂದರೆ ನಿಮ್ಮ ಕಾನ್ಷಿಯಸ್ ಲೆವೆಲಲ್ಲಿ ನೀವು ತುಂಬಾ ಅವೇಕ್ನಿಂಗ್ ಆಗ್ತಾ ಇದ್ದೀರಾ, ಸ್ಪಿರಿಚುವಲಿ ತುಂಬಾ ಕನೆಕ್ಟ್ ಆಗ್ತಾ ಇದ್ದೀರಾ ದೇವರ ಜೊತೆ ನೀವು. ಓಕೆ, ಸೊ ಇಲ್ಲಿ ಡೆತ್ ಆಗ್ತಾ ಇದೆ. ಡೆತ್ ಇನ್ ದ ಸೆನ್ಸ್ ಇಲ್ಲಿ ಸೈಕಲ್ಸ್ ಎಂಡ್ ಆಗಿ ಹೊಸ ಸೈಕಲ್ ಶುರು ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಬಹುದು. ಓಕೆ, ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಎನರ್ಜಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಈ ಒಂದು ಎನರ್ಜಿ ನಿಮಗೆ ರಿಜೆಕ್ಷನ್ನ ಕೂಡ ತರಬಹುದು. ಈ ಒಂದು ಬದಲಾವಣೆಗೆ ನೀವು ರೆಡಿ ಆಗದೆ ಕೂಡ ಇರಬಹುದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಬಟ್ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಯೂರಿಯಾಸಿಟಿ, ಆಸಕ್ತಿ, ಲವಲವಿಕೆ, ಅದನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 1. ಆದಷ್ಟು ನಿಮ್ಮ ಅಂತರಾತ್ಮ, ಆದಷ್ಟು ನಿಮ್ಮ ಇಂಟ್ಯೂಷನ್, ನಿಮ್ಮ 6th ಸೆನ್ಸ್ ಏನು ಹೇಳುತ್ತೆ ನೋಡಿ, ಅದನ್ನು ಕೇಳಿ. ಓಕೆ, 2 ಆಫ್ ಕಪ್ಸ್. ಓಕೆ, ಸೊ ನೋಡಿ ಇಲ್ಲಿ ಯಾರ ಲೈಫಲ್ಲಿ ಪಾರ್ಟ್ನರ್ ಇಲ್ಲ, ಯಾರ ಲೈಫಲ್ಲಿ ಹೇಗಿದೆ ಅಂತಂದರೆ ಲೈಕ್ ನನಗೊಂದು ಒಳ್ಳೆ ಪಾರ್ಟ್ನರ್ ಬೇಕು, ಲೈಫ್ ಲಾಂಗ್ ಒಳ್ಳೆ ಪಾರ್ಟ್ನರ್ ಬೇಕು. ಟೈಮ್ ಪಾಸ್ ಬೇಡ ಮ್ಯಾಮ್, ಟೈಮ್ ಪಾಸ್ ಬೇಡ, ನನಗೆ ಟೈಮ್ ಪಾಸ್ ಮಾಡೋದಕ್ಕಿಲ್ಲ. ನನಗೆ ಏನು ಇದ್ರೂ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು. ನನಗೆ ಹೇಗೆ ಬೇಕು ಅಂತಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಂತಹ ಪಾರ್ಟ್ನರ್ ಬೇಕು. ಸೊ ಅಂತಹ ಒಂದು ನೀವು ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಬರುವ 60 ಡೇಸ್ ಏನಿದೆ ನೋಡಿ,
ಬರುವ 60 ಡೇಸಲ್ಲಿ ನೀವು ಸೋಲ್ಮೇಟ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಈಕ್ವಲ್ ಅಂಡರ್ಸ್ಟ್ಯಾಂಡಿಂಗ್, ಸರಿಯಾದ ಅರ್ಥ ಮಾಡಿಕೊಳ್ಳುವಿಕೆ, ಒಬ್ರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು, ಸರಿಯಾದ ಎನರ್ಜಿನ ಎಕ್ಸ್ಚೇಂಜ್ ಮಾಡುವಂಥದ್ದು. ಓಕೆ, ಸೊ ಹಾಗೆ ಫಿಸಿಕಲಿ ತುಂಬ ಅಪಿಯರೆನ್ಸಲ್ಲಿ ಬದಲಾಗ್ಬೋದು ಈ ಒಂದು ವ್ಯಕ್ತಿಯಿಂದ. ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗ. ಆ್ಯಂಡ್ ಇವರು ತುಂಬ ನಿಮಗೆ ಪ್ಯಾಷನೆಟ್ ಕೂಡ ಅನಿಸ್ಬಹುದು. ಇವರು ತುಂಬ ನಿಮಗೆ ಅಟ್ರ್ಯಾಕ್ಷನ್, ಇಲ್ಲಿ ತನಕ ಎಷ್ಟು ನೀವು ಪ್ರಪೋಸಲ್ಸ್ ಬಂದಿತ್ತು, ತುಂಬ ಜನ ನೀವು ನೋಡಿರಬಹುದು. ಬಟ್ ಈ ಒಂದು ವ್ಯಕ್ತಿ ತುಂಬಾ ಡಿಫ್ರೆಂಟ್ ಆಗಿರ್ತಾರೆ, ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿ. ಬಟ್ ಈ ಒಂದು ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋದಕ್ಕೂ ಮುನ್ನ ನೀವು ಕೆಲವೊಂದನ್ನು ಎಂಡ್ ಮಾಡಬೇಕಾಗತ್ತೆ. ಸೊ ಎಂಡ್ ಹೇಗೆ ಮಾಡೋದು? ಕಾನ್ಷಿಯಸ್ಲಿ ನೀವು ಕಾನ್ಷಿಯಸ್ಲಿ ನೀವು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಕಾನ್ಷಿಯಸ್ಲಿ ನೀವು ಎಷ್ಟು ಅವೇರ್ನೆಸ್ಸಲ್ಲಿದ್ದೀರಾ ನೋಡಿ, ಆವಾಗ ಮಾತ್ರ ಈ ಒಂದು ಲೈಫ್ ಪಾರ್ಟ್ನರ್ನ, ಒಂದು ಸೋಲ್ಮೇಟನ್ನು ನೀವು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಓಕೆ, ಸೊ ರೈಟ್ ನಾವು ನೋಡಿ, ರಿಲೇಷನ್ಶಿಪ್ಪಲ್ಲಿ ಯಾವ ಥರ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ನೀವು ರೈಟ್ ನಾವು. ಆ್ಯಂಡ್ ಈ ವ್ಯಕ್ತಿ ನಿಜವಾಗ್ಲೂ ನಿಮಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪನ್ನು ಎನರ್ಜಿನ ಕೊಡ್ತಾ ಇದ್ದಾರಾ, ಇವ್ರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ನೋಡಿ. ಇಲ್ಲ ಅಂದರೆ ನೀವು ಯಾರು ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ನೋಡಿ, ಅವ್ರಿಗೆ ಹೇಳಿರೋದು. ಸೊ ಯಾರು ಸಿಂಗಲ್ ಇದ್ದೀರಾ ನೋಡಿ, ರೈಟ್ ನಾವು ನೋಡಿ, ರಿಲೇಷನ್ಶಿಪ್ ಅಂದರೆ ನಿಮ್ಗೆ ಏನು ಅನಿಸ್ತಾ ಇದೆ, ನಿಮ್ಮ ಏನು ಬಿಲೀಫ್ ಸಿಸ್ಟಮ್ಸ್ ಏನಿದೆ, ರಿಲೇಷನ್ಶಿಪ್ ಅಂದರೆ ಯಾವ ಥರ ಫೀಲ್ ಆಗುತ್ತೆ ನಿಮಗೆ, ಯಾವ ಭಾವನ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ 2 ಆಫ್ ಕಪ್ಸ್ ಇಲ್ಲಿ ಅದನ್ನು ಹೇಳ್ತಾ ಇದೆ ನಿಮಗೆ. ಸೊ ಲೆಟ್ಸ್ ಸಿ ನಿಮ್ಮ ಲೈಫಲ್ಲಿ ಬೇರೆ ಏನು. 3 ಆಫ್ ಕಪ್ಸ್. ಸೊ ನಾನಿಲ್ಲಿ ಹೇಳಿದೆ ನಿಮಗೇನು, ರಿಜೆಕ್ಷನ್ ಅಂತಂದರೆ ಈ ಎನರ್ಜಿನ ರಿಜೆಕ್ಟ್ ಮಾಡುವಂಥದ್ದು. ಲೈಕ್ ನನಗೆ ಇವಾಗ ಈ ಎನರ್ಜಿ ಬೇಡ ಅನ್ನೋ ರಿಜೆಕ್ಟ್ ಮಾಡುವಂಥದ್ದು. ಸೊ ಸೇಮ್ ಎನರ್ಜಿ ನಾನು 3 ಆಫ್ ಕಪ್ಸಲ್ಲಿ ಕೂಡ ನೋಡ್ತಾ ಇದ್ದೀನಿ. ಸಮ್ವೇರ್ ಫೈಲ್ ನಂಬರ್ 1 ಸಮ್ವೇರ್ ಎಲ್ಲಿ ಅಂತಂದರೆ ನಿಮ್ಮ ಒಳಗಡೆ ಸೆಲ್ಫ್ ಬಿಲೀಫ್ ಏನಿದೆ ಅನ್ನೋದನ್ನು ನೋಡಿ. ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಸ್ಪೆಷಲಿ ಆ್ಯಂಡ್ ಚೇಂಜನ್ನು ಇಟ್ಕೊಂಡು ನಿಮ್ಮ ಯಾವ ಥರದ ಬಿಲೀಫ್ ಸಿಸ್ಟಮ್ಸ್ ಇದೆ, ನಂಬಿಕೆ ಏನಿದೆ, ಹೇಗೆ ಅನಿಸುತ್ತೆ ಅಂತಂದರೆ ಕೆಲವು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇವಾಗ ನೀವು ಒಂದೇ ಕಡೆ ವರ್ಕ್ ಮಾಡ್ತಾ ಇದ್ದೀರಾ ಜಾಬ್, ಬಟ್ ನಿಮಗೆ ಟ್ರಾನ್ಸ್ಫರ್ ಆಯಿತು ಬೇರೆ ಕಡೆ. ಸೊ ಆವಾಗ ಟ್ರಾನ್ಸ್ಫರ್ ಆಗೋದು ಬೇಡ ಬಿಕಾಸ್ ಆ ಒಂದು ಭಯ ನಮ್ಮಲ್ಲಿರುತ್ತೆ, ರೈಟ್. ಸೊ ಆವಾಗ ಯಾವ್ದಾರ ಫೀಲಿಂಗ್ಸ್ ಬರುತ್ತೆ ನೋಡಿ, ಅದೇ ಫೀಲಿಂಗ್ಸ್ ರೈಟ್ ನಾವು ನಾನಿಲ್ಲಿ ಮಾಡ್ತಾ ಇದ್ದೀನಿ ರೈಟ್ ನಾವು. ಸೊ ಅನ್ನೋನ್ ಎನರ್ಜಿ ಇದೆ ಪೈಲ್ ನಂಬರ್ 1. ಅನ್ನೋನ್ ಎನರ್ಜೀಸ್, ಇದು ಅನ್ನೋನು ವ್ಯಕ್ತಿ ಇರಬಹುದು. ಓಕೆ, ಆ್ಯಂಡ್ ನನಗೆ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡೋದಕ್ಕೆ ಹೇಳ್ತಾ ಇದ್ರೆ ಏನು ಅಂತಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ನ ಇನ್ವಾಲ್ವ್ ಮಾಡೋದಕ್ಕೆ ಬಿಡಬೇಡಿ. ನೀವು ಆಲ್ರೆಡಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತಂದರೆ. ಓಕೆ, ಆ್ಯಂಡ್ ಎಸ್, ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ಪೈಲ್ ನಂಬರ್ 1. ಓಕೆ, ಸೊ ನಿಮಗೆ ಸರ್ಪ್ರೈಸಸ್ ಇದೆ. ಸೊ ಲೆಟ್ಸ್ ಸಿ. ವಾವ್, ಈ ಸರ್ಪ್ರೈಸ್ ಏನಿದೆ ನೋಡಿ, ಈ ಸರ್ಪ್ರೈಸ್ ರಿಯಲಿ ನಿಮ್ಮನ್ನು ಹೇಗೆ ಮಾಡಿಸುತ್ತೆ ಅಂತಂದರೆ, ಲೈಕ್ ನಿಜವಾಗ್ಲೂ ಇದು ನನಗೆ ಸಿಕ್ತಾ ಅನ್ನೋ ಭಾವ. ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದು ನನಗೆ ಸಿಕ್ತು, ಇದು ರಿಯಲಿ ಇದು ನಡೀತಾ ಇದೆಯಾ, ಆ ಥರ ಒಂದು ಭಾವ, ಆ ಥರ ಒಂದು ಸರ್ಪ್ರೈಸಿಂಗ್ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದಾನೆ. ಎಸ್, ಈ ಸರ್ಪ್ರೈಸ್ ಎನರ್ಜಿ ಏನು ಗೊತ್ತಾ, ಪೈಲ್ ನಂಬರ್ 1, ಯಾರು ರಿಲೇಷನ್ಶಿಪ್ಗೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ ಏನೋ ಲೈಕ್ ಆಗಬೇಕು, ಮದುವೆ ಆಗಬೇಕು, ಒಂದು ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದಾರೆ, ಸರ್ಪ್ರೈಸ್ ನಿಮಗೆ ಇದುವೆ. ಏನು ಅಂತಂದರೆ ಒಂದು ಒಳ್ಳೆ ಜೆಂಟಲ್ ಮ್ಯಾನನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಂದು ಒಳ್ಳೆ ಬ್ಯೂಟಿಫುಲ್ ಆ್ಯಂಡ್ ಮೆಚ್ಯೂರ್ಡ್ ಒಂದು ಲೇಡಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ವಿಮೆನನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನು ಕೆಲವರು ಸೈಲೆನ್ಸ್, ಶಾಂತಿ, ಪೀಸ್.
ಸೊ ಅದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಐ ಡೋಂಟ್ ನೋ ವೈ ನನಗೆ ಇಲ್ಲಿ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ರೈಟ್ ನಾವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ನೋಡಿ, ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಬಿಕಾಸ್ ನೀವು ಇಂತಹ ವ್ಯಕ್ತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ರೈಟ್ ನಾವು, ಪೈಲ್ ನಂಬರ್ 1 ಪೀಪಲ್. ಬಟ್ ದ ಥಿಂಗ್ ಇಸ್ ದ್ಯಾಟ್ ಯಾವುದನ್ನು ಕೂಡ ರಿಜೆಕ್ಟ್ ಮಾಡಬೇಡಿ, ಓಕೆ, ಆ್ಯಂಡ್ ರೆಸಿಸ್ಟೆನ್ಸ್ ಮಾಡಬೇಡಿ, ಪ್ರೋಕ್ಯಾಸ್ಟಿನೇಟ್ ಮಾಡಬೇಡಿ. ಇವತ್ತು ಬೇಡ ನಾಳೆ ಮಾಡುವಂಥದ್ದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ಯಾವ ಸೈಕಲ್ ಎಂಡ್ ಆಗಬೇಕು ನೋಡಿ ಆ ಸೈಕಲ್ ಎಂಡ್ ಆಗಲೇಬೇಕು. ಸೈಕಲ್ ಎಂಡ್ ಆದರೆ ನಿಮಗೆ ಮುಂದೆ ಹ್ಯಾಪಿನೆಸ್ ಬರೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಕೆಲವ್ರದ್ದು ಸೀಮಂತ ನಡೆಯುತ್ತೆ ಬರುವ 60 ಡೇಸಲ್ಲಿ. ಸೀಮಂತ ಎನರ್ಜಿ ಇದೆ. ಇನ್ನು ಕೆಲವರಿಗೆ ಸರ್ಪ್ರೈಸ್ ಇದೆ. ಸೊ ಈ ಸರ್ಪ್ರೈಸ್ ಅದೇ ನಾನು ಹೇಳಿದೆ, ಇದು ನಿಮಗೆ ಪ್ರೋಸ್ಪ್ಯಾರಿಟಿ ರಿಲೇಟೆಡ್ ನಿಮಗೆ ಗುಡ್ ನ್ಯೂಸನ್ನು ಕೊಡ್ಬೋದು. ಕೆಲವರು ಮನೆ ಖರೀದಿಸಬಹುದು, ಇಲ್ಲಾಂದರೆ ಕಾರು, ಬೈಕ್ ಇರಬಹುದು, ಮನೆ ಇರಬಹುದು, ಆಸ್ತಿ ಇರಬಹುದು, ಒಂದು ಒಳ್ಳೆ ಪಾರ್ಟ್ನರ್ ಇರಬಹುದು, ಒಂದು ಒಳ್ಳೆ ಕರಿಯರ್. ಸೊ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಪೈಲ್ ನಂಬರ್ 1 ಕೊಲಾಬ್ರೇಷನ್. ನೆಕ್ಸ್ಟ್ ಬರುವ 60 ಡೇಸಲ್ಲಿ ನೀವು ಕೊಲಾಬ್ರೇಷನ್ ಮಾಡ್ಬೋದು ಬೇರೆಯವ್ರ ಜೊತೆ, ಬೇರೆ ಕಂಪನಿ ಜೊತೆ ಕೊಲಾಬ್ರೇಷನ್ ಮಾಡ್ಬೋದು. ನಿಮ್ಮ ಸ್ಕಿಲ್ಸನ್ನು ನೀವು ಲೈಕ್ ಸೋಕೇಸ್ ಮಾಡ್ತಾ ಇದ್ದೀರಾ ಅಂತ ಎನರ್ಜಿ ರೈಟ್ ನಾವು ನನಗೆ ಕಾಣ್ತಾ ಇದೆ. ಓಕೆ, ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ ಬೇರೆ ನಿಮ್ಗೇನು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಥ್ಯಾಂಕ್ ಯು. ಏಟ್ ಆಫ್ ಕಪ್ಸ್. ಸೊ ನೋಡಿ, ಇದೆಲ್ಲ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ಪೈಲ್ ನಂಬರ್ 1 ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ ಅದನ್ನ ಬಿಟ್ಟುಬಿಡಿ. ಅದೇ ನಾನು ಹೇಳಿದೆ ಅಲ್ವ, ಇಲ್ಲಿ ಸೈಕಲನ್ನು ಎಂಡ್ ಮಾಡಿ. ಯಾವುದು ನಿಮಗೆ ಸರ್ವೈವ್, ಯಾವುದು ನಿಮಗೆ ಖುಷಿ ಕೊಡ್ತಾ ಇಲ್ಲ, ಯಾವುದು ನಿಮಗೆ ಲೈಕ್ ವಿಚಲಿತ ಮಾಡುತ್ತೆ, ಲೈಕ್ ಆತಂಕ ಮಾಡಿಸುತ್ತೆ, ಯಾವುದು ಗಾಬರಿ ಮಾಡಿಸುತ್ತೆ, ಸೊ ಅದನ್ನ ಬಿಟ್ಟು ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಆ ಸೈಕಲನ್ನು ಎಂಡ್ ಮಾಡಿ ಸ್ವಲ್ಪ ಪಾಸನ್ನು ತಗೊಂಡು ಮತ್ತೆ ಬೇರೆ ರಿಲೇಷನ್ಶಿಪ್ಗೋಸ್ಕರ ನಿಮ್ಮನ್ನು ನೀವು ಓಪನ್ ಮಾಡಿ. 9 ಆಫ್ ವಾಂಡ್ಸ್. ಎಸ್, ಡೆಫಿನೆಟ್ಲಿ. ಪೈಲ್ ನಂಬರ್ 1. ಎಸ್, ಯಾವುದು ನಿಮ್ಮಲ್ಲಿ ಅನಿಸುತ್ತೆ ನೋಡಿ, ಇದು ನನಗೆ ಚೇಂಜ್ ಮಾಡಬೇಕು, ನನ್ನ ಪರ್ಸ್ನಾಲಿಟಿಯಲ್ಲಿ ಇದು ಚೇಂಜ್ ಮಾಡಬೇಕು, ನನ್ನ ಆ್ಯಟಿಟ್ಯೂಡಲ್ಲಿ ಇದನ್ನು ಚೇಂಜ್ ಮಾಡಬೇಕು, ಎನಿ ಕೈಂಡ್ ಆಫ್ ಯಾವುದೇ ಇರ್ಬೋದು. ಬಿಹೇವಿಯರ್ ನೋಡಿ, ನಿಮ್ಮ ಬಿಹೇವಿಯರ್, ನಿಮ್ಮನ್ನು ನೀವು ಸೆಲ್ಫ್ ರಿಫ್ಲೆಕ್ಟ್ ಮಾಡಿದಾಗ ಯಾವ ಒಂದು ಬಿಹೇವಿಯರ್ ನಿಮಗೆ ತುಂಬ ಲೈಕ್ ನಿಮ್ಗೆ ಗೊತ್ತಿದೆ, ಬಟ್ ಸ್ಟಿಲ್ ನೀವು ಅದನ್ನ ಅಡಗಿಸಿ ಇಟ್ಕೊಂಡಿದ್ದೀರ, ಅದನ್ನ ಕಿತ್ತು ಬಿಸಾಕುವಂಥ ಅವಶ್ಯಕತೆ ಇದೆ. ಆವಾಗಲೇ 60 ಡೇಸಲ್ಲಿ ಇಂತಹ ಒಳ್ಳೆಯದು ಅನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಕ್ವೀನ್ ಆಫ್ ಕಪ್ಸ್. ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಪೈಲ್ ನಂಬರ್ 1. ನಿಮಗೆ ನೀವು ರೆಸ್ಪೆಕ್ಟನ್ನು ಕೊಡಿ. ಬೇರೆಯವರಿಗೆ ನೀವು ಹೇಗೆ ರೆಸ್ಪೆಕ್ಟನ್ನು ಕೊಡ್ತೀರಾ ಹಾಗೆ ನಿಮಗೆ ನೀವು ರೆಸ್ಪೆಕ್ಟನ್ನು ಕೊಡಿರಿ. ನಿಮ್ಮ ಬಾಡಿಗೆ ರೆಸ್ಪೆಕ್ಟನ್ನು ಕೊಡಿರಿ. ಓಕೆ, ಸೊ ಎನಿ ಕೈಂಡ್ ಆಫ್ ನೀವೀಗ ಯಾವುದೇ ಥರದ ಒಂದು ಬಟ್ಟೆನ ಹಾಕ್ಕೊಳ್ತಾ ಇದ್ದೀರ ಅಂತಂದರೆ ಅದು ನಿಮ್ಮನ್ನು ಯಾವ ಥರ ಕಂಫರ್ಟೇಬಲ್ ಮಾಡಿಸ್ತಾ ಇದೆ, ಆ ಬಟ್ಟೆನ ಹಾಕ್ಕೊಂಡು ನೀವು ಯಾವ ಥರ ಫೀಲ್ ಮಾಡ್ತಾ ಇದ್ದೀರಾ. ಸೊ ಅದೇ ಥರ ನಿಮಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ರೈಟ್ ನಾವು ನಿಮ್ಮ ಬಾಡಿ ಹೇಗಿದೆ ನೋಡಿ ಅದನ್ನ ಹಾಗೆ ಇದು ರೆಸ್ಪೆಕ್ಟನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಸೊ ಎಸ್, ಸಿ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಯಾವ ಥರ ನೋಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಸೊ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ತೀರಾ ಅಂತಂದರೆ ಪೈಲ್ ನಂಬರ್ 1. ಎಸ್, ಡೆಫಿನೆಟ್ಲಿ ಈ ಒಂದು ಎನರ್ಜಿ ಏನಿದೆ ನೋಡಿ ಇದು ನಿಮ್ಮದೇ ಅಂತ ಇಟ್ಕೊಳ್ಳಿ 60 ಡೇಸಲ್ಲಿ. ಕಪ್ಪನ್ನು ತಕ್ಷಣ ಬೇರೆಯವ್ರ ಜೊತೆ ಶೇರ್ ಮಾಡೋದಲ್ಲ ಪೈಲ್ ನಂಬರ್ 1. ಓಕೆ, ಅದನ್ನ ನೋಡಬೇಕಾಗತ್ತೆ, ಜನರನ್ನು ನಾವು ನೋಡಬೇಕಾಗತ್ತೆ, ಹೇಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು. ರೈಟ್, ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಡೋಂಟ್ ಗಿವ್ ಅಪ್ ಮಾಡಬೇಡಿ. ರೈಟ್ ನಾವು ಸಿಚುವೇಶನ್ಸ್ ಏನಿದೆ ನೋಡಿ ಅದಕ್ಕೆ ಗಿವ್ ಅಪ್ ಮಾಡಬೇಡಿ, ಹೀಗಾಯಿತು ಹಾಗಾಯಿತು ಅಂತ ಹೇಳಿಬಿಟ್ಟು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1.
ಕೀಪ್ ಲೈಫ್ ಯುವರ್ ಇನ್ನರ್ ಚೈಲ್ಡ್, ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಟೈಮ್, ಡೂ ಇಟ್. ಎಸ್. ಸೊ ಯಾವ್ಯಾವ ಕೆಲಸ ಯಾವಾಗ ಮಾಡಬೇಕು ನೋಡಿ ಆವಾಗ ಮಾಡಲೇಬೇಕು. ಅದನ್ನು ಪರ್ಫೆಕ್ಟ್ ಟೈಮಿಗೋಸ್ಕರ ಯುನೋ ಡೋಂಟ್ ವೆಯ್ಟ್ ಫಾರ್ ಪರ್ಫೆಕ್ಟ್ ಟೈಮ್, ಡೂ ಇಟ್ ಮಾಡಿ. ಡಾನ್ಸ್ ಕಲಿಬೇಕು. ಸೊ ಡಾನ್ಸ್ ಕಲಿಯೋದಕ್ಕೆ ಒಂದು ಒಳ್ಳೆ ಕೋಚ್ ಸಿಗಲಿ ಮತ್ತೇ ನಾನು ಡಾನ್ಸ್ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಸೊ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ. ಆ್ಯಂಡ್ ಯಾವುದೇ ಇರ್ಬೋದು, ಒಂದು ಒಳ್ಳೆ ಕೋಚ್ ಸಿಗಲಿ, ಒಂದು ಒಳ್ಳೆ ಟೀಚರ್ ಸಿಗಲಿ ಅಂತ ಏನಾದರೂ ನೀವು ವೆಯ್ಟ್ ಮಾಡ್ತಾ ಇದ್ದರೆ, ಸೊ ಯಾವುದನ್ನು ನೀವು ಮಾಡಬೇಕು ಅಂತ ಇದ್ದೀರಾ ನೋಡಿ ಅದನ್ನು ಫಸ್ಟ್ ಕಲೀರಿ ನೀವು. ಓಕೆ. ಟೈಮ್ ಯಾವತ್ತೂ ಬರೋದಿಲ್ಲ. ಫೈಲ್ ನಂಬರ್ 1, ಟೈಮ್ ಯಾವತ್ತೂ ಬರೋದಿಲ್ಲ. ನೀವು ಪ್ರಿಪೇರ್ ಆಗಬೇಕು, ನೀವು ಆ್ಯಕ್ಷನ್ ತಗೊಳ್ಬೇಕು. ಓಕೆ, ಸಾರಿ ಕೆಳಗೆ ಬಿತ್ತು ಕಾರ್ಡ್ಸ್. ಓಕೆ, ಲೆಟ್ಸ್ ಸಿ. ಆಪರ್ಚುನಿಟಿ ಆರ್ ಕಮಿಂಗ್ ಯುವರ್ ವೇ, ಹ್ಯಾವ್ ಅ ಫೇತ್. ಎಸ್ ನೋಡಿ, ನಿಮಗೋಸ್ಕರ ಒಳ್ಳೆ ಆಪರ್ಚುನಿಟಿ ಬರ್ತಾ ಇದೆ. ಫೈಲ್ ನಂಬರ್ 1. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ರೆ, ಹ್ಯಾವ್ ಅ ಫೇತ್, ವಿಶ್ವಾಸ, ನಂಬಿಕೆನ ಇಟ್ಕೊಳ್ಳಿ. ರೈಟ್ ನೌ ವಾಟ್ ಈಸ್ ಹ್ಯಾಪ್ನಿಂಗ್, ಇಟ್ ಈಸ್ ಹ್ಯಾಪ್ನಿಂಗ್ ಫಾರ್ ರೀಸನ್. ಟ್ರಾನ್ಸ್ಫಾರ್ಮೇಷನ್ಸ್ ಯು ನೀಡ್ ಇನ್ ಯೋರ್ ಲೈಫ್. ಅದನ್ನೇ ತಾನೇ ಇವಾಗಷ್ಟೇ ಇಲ್ಲಿ ಹೇಳಿದ್ದು ನಾನು. ಟ್ರಾನ್ಸ್ಫಾರ್ಮೇಷನ್ಸ್, ಬದಲಾವಣೆ. ಅದು ಸಣ್ಣ ಪುಟ್ಟ ಬದಲಾವಣೆ ಅಲ್ಲ. ಫೈಲ್ ನಂಬರ್ 1, ದೊಡ್ಡ ಮಟ್ಟದ ಬದಲಾವಣೆಯನ್ನು ನೀವು ಮಾಡಬೇಕಾಗತ್ತೆ. ಸೊ ರೈಟ್ ನಾವು ಏನು ನಡೀತಾ ಇದೆ, ಅದು ಸುಮ್ಮನೆ ನಡೀತಾ ಇಲ್ಲ, ಯಾವುದೋ ಒಂದು ಕಾರಣಕ್ಕೋಸ್ಕರ ನಡೀತಾ ಇದೆ. ಯಾವ ಕಾರಣಕ್ಕೋಸ್ಕರ? ಬದಲಾವಣೆಗೋಸ್ಕರ. ಏನು ಸೈಕಲ್ ಹಾಗೆ ಇದೆ, ಯಾವುದನ್ನು ಎಂಡ್ ಮಾಡಿಲ್ಲ ನೋಡಿ, ಅಲ್ಲಿ ಕ್ಲೋಜರ್ ಕೊಡುವಂಥ ಅವಶ್ಯಕತೆ ಇದೆ. ಇಟ್ ಈಸ್ ಟೈಮ್ ಟು ಶೈನ್, ಥಿಂಕ್ ಬಿಗ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇವಾಗ ಸರಿಯಾದ ಸಮಯ ಫೈಲ್ ನಂಬರ್ 1 ಶೈನ್ ಆಗೋದಕ್ಕೆ. ದೊಡ್ಡ ಮಟ್ಟದ ಚಿಂತನೆಯನ್ನು ಮಾಡಿ, ಸಣ್ಣ ಪುಟ್ಟ ಚಿಂತನೆ ಅಲ್ಲ. ಓಕೆ. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಓಕೆ ಕಾರ್ಡ್ ಕೆಳಗೆ. ಸೊ arrogance, not seeing flaws, hiders growth, no limits to learn and improve. yes, humanity, awareness, growth. ಸೊ ನಿಮಗೆ ಇದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಫೈಲ್ ನಂಬರ್ 1, ಅರೋಗೆನ್ಸ್ ಮೇಲೆ ನಿಮಗೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ. ಇದು ನಿಮ್ಮ ಶ್ಯಾಡೋ. ಓಕೆ. ಸೊ ನಿಮ್ಮ ಲಿಮಿಟ್ಸ್ ಏನು ಅನ್ನೋದು ನಿಮಗೆ ತಿಳಿಯೋದು ಅವಶ್ಯಕತೆ ಇದೆ, ಕಲಿಯೋದು ಅವಶ್ಯಕತೆ ಇದೆ, ಇಂಪ್ರೂವ್ಮೆಂಟ್ ಆಗುವಂಥ ಅವಶ್ಯಕತೆ ಇದೆ. ಅವೇರ್ನೆಸ್ ನಾನು ಮೊದಲೇ ಇಲ್ಲಿ ಹೇಳಿದೆ ನಿಮಗೆ. ಓಕೆ. The next one is embrace the wait. Your true potential is waiting to be discovered. Emptiness, creative power. ಆದಷ್ಟು ನಿಮ್ಮ ಕ್ರಿಯೇಟಿವ್ ಪವರ್ ಮೇಲೆ ಟ್ಯಾಪ್ ಇನ್ ಆಗೋದಕ್ಕೆ ನಿಮಗೆಲ್ಲಿ ಹೇಳ್ತಾ ಇದ್ದಾರೆ ಫೈಲ್ ನಂಬರ್ 1. ಓಕೆ. ಸೊ ಎಸ್, ಎಂಬ್ರೇಸ್ ದ ವೆಯ್ಟ್. ಎಂಪ್ಟಿನೆಸ್ ಅಂತ ಯಾವ್ದು ಅನಿಸುತ್ತೆ ನೋಡಿ ಅದನ್ನ ಎಂಬ್ರೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಅಪ್ಪಿಕೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ. ಸೊ ಎಸ್, ಫೈಲ್ ನಂಬರ್ 1 ನೀವು ಫೇವ್ನ ಚೂಸ್ ಮಾಡಿದ್ರೆ ಫೇವು ಆ್ಯಕ್ಚುಲಿ ಪ್ರೋಸ್ಪ್ಯಾರಿಟಿ ಆ್ಯಂಡ್ ವೆಲ್ತ್ ಬಗ್ಗೆನೇ ತಿಳಿಸುತ್ತೆ. ಓಕೆ. ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫೈಲ್ ನಂಬರ್ 2 ಯಾರು ಈ ಸಿಂಬಲ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ನೆಕ್ಸ್ಟ್ 60 ಡೇಸಲ್ಲಿ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಥ್ಯಾಂಕ್ ಯು. ಸೊ ಫೈಲ್ ನಂಬರ್ 2, ಐ ಡೋಂಟ್ ನೋ ನನಗೆ ಯಾವ ಥರ ಇಲ್ಲಿ ಫೀಲ್ ಆಗ್ತಾ ಇದೆ ಅಂತಂದರೆ, ನಾನು ಯಾವ ಥರ ಇಲ್ಲಿ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಏನೋ ನಿಮ್ಮ ಲೈಫಲ್ಲಿದೆ ಅದು ನಿಮ್ಮಿಂದ ಹೊರಟೋಗುತ್ತೆ. ಸೊ ಲೈಕ್ ಇದು ನನಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂತಂದರೆ, ಇದು ನಿಮಗೆ ಒಳ್ಳೆಯದಲ್ಲ. ಓಕೆ. ಸೊ ನಿಮ್ಮ ಬಾಡಿಗೆ ಒಳ್ಳೆಯದಲ್ಲ, ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು. ಸೊ ಇದು ನಿಮ್ಮಿಂದ ಹೊರಗೆ ಹೋಗ್ತಾ ಇದೆ. ಲೈಕ್ ದೇವರು ಅದನ್ನ ಹೊರಗೆ ಹಾಕ್ತಾ ಇದ್ದಾರೆ. ಸೊ ಅಂಥ ಎನರ್ಜಿ ರೈಟ್ ನಾವು ನಾನು ಫೀಲ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ, ಬಟ್ ಸೊ ಲೆಟ್ಸ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2. ಓಕೆ. ಸೊ ಓ ಮೈ ಗಾಡ್, ಇದು ಫೈಲ್ ನಂಬರ್ 1 ಕೂಡ ಬಂದಿತ್ತು. ಎಸ್, ಸಮಥಿಂಗ್ ಈಸ್
ಡೆತ್ ಡೆತ್ ಅಂತಂದರೆ ಎಂಡಿಂಗ್ ಬಗ್ಗೆ ಮಾತಾಡುತ್ತೆ ಇದು. ಅದೇ ನಾನು ಹೇಳಿದೆ ಅಲ್ವಾ, ಏನು ಹಳೇದು ಇದೆ ನಿಮ್ಮ ವಿಚಾರ ಇರ್ಬೋದು, ಪರ್ಸನ್ ಇರಬಹುದು, ಇಲ್ಲಾಂದರೆ ನೆಗೆಟಿವಿಟಿ ಇರ್ಬೋದು, ಅದು ಇನ್ನೂ ಎಂಡ್ ಆಗ್ತಾ ಇದೆ. ಸೊ ಅಂಥ ಎನರ್ಜಿ ರೈಟ್ ನಾವು ನನಗಿಲ್ಲಿ ಕಾಣ್ತಾ ಇದೆ. ಬಿಕಾಸ್ ನಾನು ಈ ಕಾರ್ಡನ್ನು ತೊಗೊಳ್ಳೋದಿಲ್ಲ, ಬಟ್ ಇದು ಕನ್ಫರ್ಮೇಷನ್ಸ್ಗೋಸ್ಕರ ಬಂದಿದೆ ಅಂತ ನನಗಿಲ್ಲಿ ಅನಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ, ಇನ್ನೊಮ್ಮೆ ಶಫಲ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ತ್ರೀ ಆಫ್ ಪೆಂಟಿಕಲ್ಸ್, ಅದೇ ತ್ರೀ ಆಫ್ ವಾಂಡ್ಸ್, ಅದೇ ನಾನು ಹೇಳಿದೆ. ಏನೋ ಒಂದು ನಿಮ್ಮ ಲೈಫಿಂದ ಏನೋ ಒಂದು ಡಿಟ್ಯಾಚ್ ಆಗ್ತಾ ಇದೆ, ಕರ್ಮ ಹೀಲ್ ಆಗ್ತಾ ಇದೆ. ಪೈಲ್ ನಂಬರ್ 2 ಪೀಪಲ್, ಕರ್ಮ ಹೀಲ್ ಆಗ್ತಾ ಇದೆ ಇಲ್ಲಿ. ಸೊ ಮುಂದೆ ನಿಮ್ಮ ಲೈಫಲ್ಲಿ ಹೇಗೆ ಬರುತ್ತೆ ಅಂತಂದರೆ, ಲೈಕ್ ವಾಟ್ ಈಸ್ ನೆಕ್ಸ್ಟ್ ಕಮಿಂಗ್ ಇನ್ ಯುವರ್ ಲೈಫ್, ಹೇಗೆ ಅಂತಂದರೆ ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದರ ಬಗ್ಗೆ ನೀವು ಏನು ಪಾಸ್ಟಲ್ಲಿ ಏನಾಗಿತ್ತು ನೋಡಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು. ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋ ಕೂಡ ಒಂದು ಭಾವ ನಿಮ್ಮಲ್ಲಿ ಬರೋದಿಲ್ಲ. ಪ್ರೆಸೆಂಟಲ್ಲಿ ನಾನು ಹೇಗಿದ್ದೀನಿ, ಪ್ರೆಸೆಂಟಲ್ಲಿ ನಾನು ಏನು ಮಾಡ್ತೀನಿ, ಅದು ನನಗೆ ತುಂಬ ಇಂಪಾರ್ಟೆಂಟ್. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಕೂಡ ಈ ಎನರ್ಜಿ ಇತ್ತು, ಲೈಕ್ ಏನೋ ಕೊಲಾಬ್ರೇಷನ್ ಮಾಡುವಂಥದ್ದು, ಇನ್ನೊಬ್ಬರ ಜೊತೆ ಕೊಲ್ಯಾಬ್ ಮಾಡುವಂಥದ್ದು. ಸೊ ಎಸ್, ನೆಕ್ಸ್ಟ್ ನಿಮ್ಮ 60 ಡೇಸಲ್ಲಿ ನೀವು ಬೇರೆಯವ್ರ ಜೊತೆ ಕರಿಯರ್ ರಿಲೇಟೆಡ್ ಕೊಲಾಬ್ರೇಷನ್ ಮಾಡೋದಕ್ಕೆ ಸಿಗ್ಬೋದು, ಇಲ್ಲಾಂದರೆ ಕರಿಯರ್ ರಿಲೇಟೆಡ್ ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಸಿಗಬಹುದು. ಟ್ರಾನ್ಸ್ಫಾರ್ಮೇಷನ್, ಇಲ್ಲಿ ವರ್ಗಾವಣೆ ಇದೆ. ಇಟ್ಸ್ ನಾಟ್ ಟ್ರಾನ್ಸ್ಫಾರ್ಮೇಷನ್, ವರ್ಗಾವಣೆ ಇದೆ ಇಲ್ಲಿ. ಅಬಂಡೆನ್ಸ್ ಇದೆ. ಈ ವರ್ಗಾವಣೆ ನಿಮಗೆಲ್ಲ ಆಗುತ್ತೆ ನೋಡಿ, ಅಲ್ಲಿ ಅಬಂಡೆನ್ಸ್ ಇದೆ, ಸಮೃದ್ಧಿ ಇದೆ, ಅಲ್ಲಿ ಪ್ಯಾಷನ್ ಕೂಡ ಇದೆ. ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು. ಪೈಲ್ ನಂಬರ್ 2 ನಿಮಗೋಸ್ಕರ ಆಪರ್ಚುನಿಟಿ ವೆಯ್ಟ್ ಮಾಡ್ತಾ ಇದೆ. ಬರುವ 60 ಡೇಸಲ್ಲಿ ಈ ಆಪರ್ಚುನಿಟಿ ನಿಮ್ಮ ಕಣ್ಣ ಮುಂದೆ ಬರ್ಬೋದು. ಇಟ್ಸ್ ವೆರಿ ಅನ್ನೋನ್ ಎನರ್ಜಿ. ಪೈಲ್ ನಂಬರ್ 2 ಅನ್ನೋನ್ ಎನರ್ಜಿ ಅಂತಂದರೆ ಈ ಎನರ್ಜಿನ ಇವಾಗ ನೀವು ಟ್ಯಾಪ್ ಮಾಡ್ತಾ ಇಲ್ಲ, ಬಟ್ ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ ಏನು ಅಂತಂದರೆ ಬರುವ 60 ಡೇಸಲ್ಲಿ ಆಪರ್ಚುನಿಟಿ ಸಿಗಬಹುದು. ಆ್ಯಂಡ್ ಪ್ರಾಪರ್ ಇಲ್ಲಿ ಫೇಸ್ ಕಾಣ್ತಾ ಇಲ್ಲ, ಸೊ ಸ್ವಲ್ಪ ಮಿಸ್ಟೀರಿಯಸ್ ಎನರ್ಜಿ ಕೂಡ ಆಗುತ್ತೆ ಇದು. ಬಟ್ ನನಗಿಲ್ಲಿ ಯಾವ ಥರ ಎನರ್ಜಿ ಸಿಗ್ತಾ ಇದೆ ಅಂತಂದರೆ ಚಿಂತನೆ ಮಾಡುವಂತಹ ಬರುವ 60 ಡೇಸ್ ಏನಿದೆ ನೋಡಿ, ಅದರಲ್ಲಿ ನೀವು ತುಂಬಾ ಚಿಂತನೆ ಮಾಡ್ತೀರಾ. ಲೈಕ್ ಅದು ಲೈಫ್ ರಿಲೇಟೆಡ್ ಇರ್ಬೋದು, ಕೆಲವರು ಲೈಫ್ ರಿಲೇಟೆಡ್ ಮಾಡ್ಬೋದು, ಕೆಲವರು ಉದ್ಯೋಗದ ಬಗ್ಗೆ ಮಾಡ್ಬೋದು, ಕೆಲವರು ಪ್ರೀತಿ ಬಗ್ಗೆ ಮಾತಾಡ್ಬೋದು, ಇನ್ನು ಕೆಲವರು ಆಧ್ಯಾತ್ಮಿಕದ ಬಗ್ಗೆ ಮಾತಾಡಬಹುದು, ಏನೋ ಆ ಥರ ಚಿಂತನೆ ಮಾಡಬಹುದು. ಇದು ಒಳ್ಳೆ ಚಿಂತನೆ. ಪೈಲ್ ನಂಬರ್ 2. ಓಕೆ, ಕ್ವೀನ್ ಆಫ್ ವಾಂಡ್ಸ್, ಬಾಸ್ ಲೇಡಿ. ನಿಮಗೆ ನೀವು ಬಾಸ್, ಆ್ಯಂಡ್ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಮನದಾಳದ ಮಾತು ಹೇಳ್ತಾರೆ ಅಲ್ವಾ. ಸೊ ಎಸ್, ಅದು ಕ್ಲಿಯರ್ ಆಗಿರುತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತೇನೆ. ಕಾನ್ಷಿಯಸ್ಲಿ ಇಲ್ಲೂ ಕೂಡ ಕಾನ್ಷಿಯಸ್ ಎನರ್ಜಿ ಇದೆ, ಆ್ಯಂಡ್ ಇಲ್ಲೂ ಕೂಡ ಕಾನ್ಷಿಯಸ್ ಎನರ್ಜಿ ಇದೆ. ಹ್ಯಾಪಿನೆಸ್, ಸ್ಟ್ರೆಂತ್, ಹ್ಯಾಪಿನೆಸ್ ಆ್ಯಂಡ್ ಸ್ಟ್ರೆಂತ್. ನೀವೇನಾದರೂ ಸ್ಪಿರಿಚುವಲ್ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ, ಸ್ಪಿರಿಚುವಲ್ ಏನಾದರೂ ಸಾಧನೆ ಮಾಡ್ತಾ ಇದ್ದೀರಾ ಅಂತಂದರೆ ಬರುವ 60 ಡೇಸಲ್ಲಿ ಅದರ ಫಲ ನಿಮಗೆ ಸಿಗುತ್ತೆ. ನೀವು ಚೂಸ್ ಮಾಡಿದ ಕೂಡ ಸಿಂಬಲ್ ಅದೇ. ಆ್ಯಕ್ಚುಲಿ ಇದು ಫಲ ಬಗ್ಗೆ ಮಾತಾಡುತ್ತೆ, ಆ್ಯಂಡ್ ಇದು ಪಾಸಿಟಿವ್ ಚೇಂಜ್ ಬಗ್ಗೆ ಮಾತಾಡುತ್ತೆ. ಪೈಲ್ ನಂಬರ್ 2. ಆ್ಯಂಡ್ ಇಲ್ಲಿ ಎನರ್ಜಿ ಕೂಡ ಅದೇ ಕಾಣ್ತಾ ಇದೆ ನನಗೆ. ರೆಸ್ಪೆಕ್ಟ್ ಗೇನ್ ಮಾಡುವಂಥದ್ದು ಬರುವ 60 ಡೇಸಲ್ಲಿ ನಿಮಗೆ ತುಂಬ ರೆಸ್ಪೆಕ್ಟ್ ಸಿಗಬಹುದು. ಓಕೆ, ಆ್ಯಂಡ್ ಸೋಷಲಿ ನೀವು ತುಂಬಾ ಏನು ಹೇಳ್ತಾರೆ, ಮಿಂಗಲ್ ಆಗ್ಬೋದು. ಯಾರೋ ಆಲ್ರೆಡಿ ಸೋಷಲೈಸ್ ಅಂತಂದರೆ ಎಕ್ಸ್ಟ್ರೋವರ್ಟ್ ಯಾರಿದ್ದಾರೆ ನೋಡಿ, ಅವರು ಇಂಟ್ರೋವರ್ಟ್ ಆಗಬಹುದು. ಯಾರೋ ಇಂಟ್ರೋವರ್ಟ್ ಇದ್ದೀರಾ ನೋಡಿ, ನೀವು ಎಕ್ಸ್ವರ್ಟ್ ಆಗ್ಬೋದು. ಅಂತಂದರೆ ಕೆಲವರಿಗೆ ಸೋಷಲ್ ಆಗೋದು ತುಂಬ ಇಷ್ಟ, ಏನು ಹೊಸ ಸ್ನೇಹಿತರನ್ನು ಮಾಡುವಂಥದ್ದು. ಇನ್ನು ಕೆಲವರು ತುಂಬ ಮೌನವಾಗಿರ್ತಾರೆ, ಶೈನೆಸ್ ಆ ಥರ ಇರುತ್ತೆ. ಬಟ್ ಇಲ್ಲಿ ನಾನು
ಅದರ ಆಪೋಸಿಟ್ ನೋಡ್ತಾ ಇದ್ದೀನಿ. ಯಾರು ತುಂಬ ಮೌನವಾಗಿದ್ರು ನೋಡಿ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ. ಯಾರು ಮೊದಲು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರಿ ನೋಡಿ ಸ್ವಲ್ಪ ಕಾಮ್ ಆಗ್ತೀರಾ ನೀವು ಅಂತ ಎನರ್ಜಿ ನನಗೆ ಕ್ವೀನ್ ಆಫ್ ವಾಂಡ್ಸ್ ಇಲ್ಲಿ ಕೊಡ್ತಾ ಇದ್ದಾರೆ. ಫಿಸಿಕಲ್ ಅಫಿಯರೆನ್ಸ್ ಏನಿದೆ ನೋಡಿ ಅದರಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀನಿ ನಾನು. ಮೇ ಬಿ ನೀವು ಮೇಕಪ್ ಮಾಡೋದನ್ನು ಕಲಿಬೋದು, ಮೇ ಬಿ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ನೀವು ಚೇಂಜ್ ಮಾಡ್ಬೋದು, ಇಲ್ಲಾಂದರೆ ಯಾವುದೋ ಒಂದು ನಿಮಗೆ ಲೈಕ್ ಟ್ರೆಂಡ್ ಏನಿದೆ ನೋಡಿ ಅದು ತುಂಬ ಇಷ್ಟ ಆಗ್ಬೋದು. ಮೇ ಬಿ ನೀವು ಮೇಕಪ್ ಮಾಡದೇ ಇರುವಂಥ ವ್ಯಕ್ತಿ ಇರ್ಬೋದು, ಬಟ್ ನಿಮಗೆ ಮೇಕಪ್ ಮಾಡೋದು ಇಷ್ಟ ಇರ್ಬೋದು. ಮೇ ಬಿ ನೀವು ಇನ್ಶರ್ಟ್ ಮಾಡುವಂಥ ವ್ಯಕ್ತಿ ಇರ್ಬೋದು, ಬಟ್ ನೀವು ಟೀ ಶರ್ಟನ್ನು ಇಷ್ಟಪಡ್ಬೋದು. ಸೊ ಆ ಥರ ಇಲ್ಲಿ ಲೈಕ್ ಆ ಥರ ಎನರ್ಜಿ ಇದೆ, ಡ್ವೆಲ್ ಎನರ್ಜಿ ಇದೆ ಇಲ್ಲಿ. ಹ್ಯಾಪಿನೆಸ್, ಓಕೆ. ಆ್ಯಂಡ್ ಒಳ್ಳೆ ವ್ಯಕ್ತಿ ಕೂಡ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ಬೋದು, ನಿಮ್ಮನ್ನು ತುಂಬ ಮೆಂಟೋರ್ ಕೂಡ ಮಾಡಬಹುದು. ಓಕೆ. 10 ಆಫ್ ಕಪ್ಸ್, ಬ್ಯೂಟಿಫುಲ್, ಅಲ್ಟಿಮೇಟ್ ಹ್ಯಾಪಿನೆಸ್. 10 ಆಫ್ ಕಪ್ಸ್, 10 ಆಫ್ ಸೋರ್ಡ್ಸ್ ಆ್ಯಂಡ್ 10 ಆಫ್ ವಾಂಡ್ಸ್ ಥರ ಅಲ್ಲ. 10 ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್ ಅಲ್ಟಿಮೇಟ್ ಹ್ಯಾಪಿನೆಸ್ಸನ್ನು ತಿಳಿಸುತ್ತೆ. ಸೊ ಇಲ್ಲಿ ನಿಮಗೆ ಅಲ್ಟಿಮೇಟ್ ಹ್ಯಾಪಿನೆಸ್ ಇದೆ ಬರುವ 60 ಡೇಸಲ್ಲಿ. ಸೊ ಒಳ್ಳೆ ಪಾರ್ಟ್ನರ್ನ ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಮನೇನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಸೋಲ್ ಫ್ಯಾಮಿಲಿನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ. ಕ್ವೀನ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಬ್ಯಾಲೆನ್ಸ್, ಲೈಕ್ ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ. ಸೊ ಅಂಥ ಎನರ್ಜಿ, ಆ ಕಾನ್ಫಿಡೆಂಟ್ ಬಗ್ಗೆ ಕೂಡ ಮಾತಾಡೋದು ಕ್ವೀನ್ ಆಫ್ ವಾಂಡ್ಸ್. ಕ್ವೀನ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಯಾವುದನ್ನು ಹೇಳೋದಕ್ಕೆ ಹಿಂಜರಿಯೋದಿಲ್ಲ, ಶೈ ಮಾಡೋದಿಲ್ಲ, ಏನು ಹೇಳಬೇಕು ಅದನ್ನ ಡೈರೆಕ್ಟಾಗಿ ಹೇಳಿಬಿಡ್ತಾಳೆ. ಸೊ ಆ ಥರ. ಬಟ್ ಅವಳಿಗೆ ಇದು ಕ್ವೀನ್ ಆಫ್ ಸೋರ್ಡ್ಸ್ ಥರ ಅಲ್ಲ. ಕ್ವೀನ್ ಆಫ್ ಸೋರ್ಡ್ಸ್ ಎಲ್ಲವನ್ನು ಹೇಳಿಬಿಡ್ತಾಳೆ, ಬಟ್ ಕ್ವೀನ್ ಆಫ್ ವಾಂಡ್ಸ್ ಆ ಥರ ಅಲ್ಲ. ಕ್ವೀನ್ ಆಫ್ ವಾಂಡ್ಸ್ ಯಾವುದನ್ನು ಹೇಳಬೇಕು ಅದನ್ನ ಹೇಳಿಬಿಡ್ತಾಳೆ ಅಷ್ಟೇ. ಇವಳಲ್ಲಿ ಎಂಪ್ರೆಸ್ ಎನರ್ಜಿ ಕೂಡ ಇದೆ, ಹೈ ಪ್ರಿಸ್ಟೆಸ್ ಎನರ್ಜಿ ಕೂಡ ಇದೆ. ಓಕೆ. ಸೊ ಎಸ್, ಇಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ನ ನೀವು ನೆಕ್ಸ್ಟ್ 60 ಡೇಸಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ. ಸೊ ಡಿಸೈರ್ಸ್, ಒಳ್ಳೆ ರೀತಿಯ ಡಿಸೈರ್ಸ್ ನಿಮ್ಮ ಲೈಫಲ್ಲಿ ಬರ್ಬೋದು. ಆಸೆ ಆಕಾಂಕ್ಷೆಗಳು ಹುಟ್ಕೊಳ್ಬಹುದು, ರೈಟ್. ಸೊ ಅಂಥ ಎನರ್ಜಿ, ಲೈಕ್ ಎಮೋಷನ್ಸ್. ಇಲ್ಲಿ ತನಕ ನಿಮ್ಗೆ ಏನಾದರೂ ಅನಿಸ್ತಾ ಇದೆ ನನ್ನ ಎಮೋಷನ್ಸ್ನ ನಾನು ಯಾರ ಜೊತೆ ಶೇರ್ ಮಾಡಲಿ, ಹೇಗೆ ಶೇರ್ ಮಾಡಲಿ ಅನ್ನೋದು. ಸೊ ಒಳ್ಳೆ ಪಾರ್ಟ್ನರ್ ನಿಮಗೋಸ್ಕರ 60 ಡೇಸಲ್ಲಿ ಆ ಎನರ್ಜಿ ಇದೆ. ಓಕೆ. 5 ಆಫ್ ಸೋರ್ಡ್ಸ್ ಎನರ್ಜಿ ಇದೆ ಇಲ್ಲಿ. ಓಕೆ. ಸೊ ಕರ್ಮ ಹೀಲಿಂಗ್ ನಾನು ಇಲ್ಲಿ ಹೇಳಿದೆ ನಿಮಗೆ. ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲ್ ನಂಬರ್ 2. ಓಕೆ. ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ರೈಟ್ ನಾವು ಸಿಚುವೇಶನ್ಸ್ ಹೇಗೆ ಇರಲಿ ಅದನ್ನ ಎಕ್ಸೆಪ್ಟ್ ಮಾಡಿ ಸಿಚುವೇಶನ್ಸ್ ಹೇಗಿದೆ ಹಾಗೆ ಎಕ್ಸೆಪ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಆದಷ್ಟು 60 ಡೇಸಲ್ಲಿ ಏನಿದೆ ನೋಡಿ, ನಿಮ್ಮ ಈಗೋ ಏನಿದೆ ನೋಡಿ, ನಿಮ್ಮ ಈಗೋ ಸೆಲ್ಫ್ ಏನಿದೆ ನೋಡಿ, ಅದು ತುಂಬ ನಿಮ್ಮನ್ನು ಏನು ಹೇಳ್ತಾರೆ ಟ್ರಿಗರ್ ಮಾಡ್ಬೋದು. ನಾನೇ ಸ್ಮಾರ್ಟ್, ನನಗಿಂತ ಸ್ಮಾರ್ಟ್ ಯಾರೂ ಇಲ್ಲ, ನೋಡು ನಾನು ಇವರನ್ನು ಸೋಲಿಸಿಬಿಟ್ಟೆ, ನೋಡು ನನಗಿಂತ ತುಂಬ ನೆಗೆಟಿವ್ ಇದ್ದಾರೆ ಇವರು. ಸೊ ಆ ಥರ ಆ ಎನರ್ಜಿ ಲೈಕ್ ಈಗೋ. ಸೊ ಇಲ್ಲಿ ನಿಮಗೆ ವರ್ಕ್ ಮಾಡಬೇಕಾಗತ್ತೆ, ಈಗೋ ಮೇಲೆ ನಿಮಗೆ ವರ್ಕ್ ಮಾಡಬೇಕಾಗತ್ತೆ. ಫೈಲ್ ನಂಬರ್ 2. ಬಟ್ ಸ್ಟಿಲ್ ಈಗೋ ಇದ್ರೂ ಕೂಡ ಇಲ್ಲಿ ನೀವು ಬದಲಾವಣೆ ತರ್ತೀರಾ, ಬಿಕಾಸ್ ಇದು ಚೇಂಜ್ ಆ್ಯಂಡ್ ಇದು ಕೂಡ ಪಾಸಿಟಿವ್ ಚೇಂಜ್ ಬಗ್ಗೆನೇ ಮಾತಾಡುತ್ತೆ. ನೀವು ಯಾವುದು ಚೂಸ್ ಮಾಡಿದ್ದೀರಾ ನೋಡಿ ಸಿಂಬಲ್, ಇದು ಪಾಸಿಟಿವ್ ಚೇಂಜ್ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಂಬರ್ 5 ಇದೆ, ನಂಬರ್ 5 ಕೂಡ ಚೇಂಜ್ ಬಗ್ಗೆನೇ ಮಾತಾಡುತ್ತೆ. ಅಂತಂದರೆ ನೀವು ಏನು ನೋಡ್ತಾ ಇದ್ದೀರಾ ಅನ್ನೋದು. ಓಕೆ. ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ನೀವೇನನ್ನು ನೋಡ್ತಾ ಇದ್ದೀರಾ, ಹೇಗೆ ನೋಡ್ತಾ ಇದ್ದೀರಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಪಾಲ್ ನಂಬರ್ 2, ಪ್ಯಾಷನ್ ಕೂಡ ಇರುತ್ತೆ ನಿಮ್ಮಲ್ಲಿ, ಡಿಸೈರ್ ಕೂಡ ಇದೆ, ಅಬಂಡೆನ್ಸ್ ಕೂಡ ಇದೆ. ಸೊ ಅದನ್ನ ಯಾವ ಥರ ಯೂಸ್ ಮಾಡಬೇಕು ನೋಡಿ, ಅದು ನಿಮ್ಮ ಕೈಯಲ್ಲಿರೋದು. ಬಿಕಾಸ್ ಫೈಲ್ ನಂಬರ್ 1 ಕೂಡ ಒಂದು ಗೈಡೆನ್ಸ್ ಕಾರ್ಡ್ ಥರ ಬಂದಿತ್ತು. ಸೊ ನಿಮ್ಮಲ್ಲಿ ಕೂಡ ಒಂದು ಗೈಡೆನ್ಸ್ ಕಾರ್ಡ್ ಇದೆ, 5 ಆಫ್ ಸೋರ್ಡ್ಸ್ ಇದೆ ಇಲ್ಲಿ. ಯಾರನ್ನು ಕೀಳು ಮಾಡೋದಕ್ಕೆ ಹೋಗಬೇಡಿ.
ಯಾರಿಗೂ ಕೂಡ ಏನು ಅಂತಂದರೆ ಎಸ್ ನಾನು ಇವ್ರನ್ನ ಸೋಲಿಸಿಬಿಟ್ಟೆ, ನಾನು ಇವ್ರನ್ನ ಲೈಕ್ ಮುಜುಗರ ಮಾಡಿಸಿದೆ, ಇಲ್ಲಾಂದರೆ ನಾನು ಇವರನ್ನು ಮತ್ಸರ ಹುಟ್ಟಿಸಿದೆ, ಇವರಿಗೆ ತುಂಬ ಹೊಟ್ಟೆ ಕಿಚ್ಚು ಬಂತು ನಾನು ಈ ಥರ ಮಾಡೋದ್ರಿಂದ ಅಂತ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಕ್ಸೆಪ್ಟ್ನೆಸ್, ಆದಷ್ಟು ಎಕ್ಸೆಪ್ಟ್ ಮಾಡಿ, ಹೇಗಿದ್ದೀರಾ ಹಾಗೆ ಎಕ್ಸೆಪ್ಟ್ ಮಾಡಿ. ಓಕೆ, ಸೊ ನಾನು ಸೋತೆ, ಇವರಿಂದ ನನಗೆ ಈ ಥರ ಆಯಿತು, ಇವರು ನನಗೆ ಈ ಥರ ಹರ್ಟ್ ಮಾಡಿದರು, ಓಕೆ ಫೈನ್, ನಾನು ಎಕ್ಸೆಪ್ಟ್ ಮಾಡಿದೆ. ವಾಟ್ ಈಸ್ ನೆಕ್ಸ್ಟ್? ಮುಂದೇನು? ಮುಂದೆ ನಾನೇನು ಮಾಡ್ಬೋದು? ಓಕೆ, ಡಿಸಪಾಯಿಂಟ್ಮೆಂಟ್, ನಿರಾಶೆ ಆಗುವಂಥ ಅವಶ್ಯಕತೆ ಇಲ್ಲ. ಇದು ನಿಮಗೆ ಗೈಡೆನ್ಸಿಗೆ ಹೇಳ್ತಾ ಇದ್ದೀನಿ, ಅಡ್ವೈಸ್ ಕೊಡ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ. ಓಕೆ, ಈ ವ್ಯಕ್ತಿ ನಿಮಗೆ ನಿಮ್ಮ ಲೈಫಲ್ಲಿ ಬರಬಹುದು, ಈ ವ್ಯಕ್ತಿ ಹೇಳಬಹುದು. ಓಕೆ, ಬಟ್ ಎಕ್ಸೆಪ್ಟ್ ಮಾಡಿ ಆ್ಯಸ್ ಇಟ್ ಈಸ್. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತೇನೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಏನೋ ಲೈಕ್ ಸೈನ್ಗಳನ್ನು ಕಳಿಸ್ತಾ ಇರಬಹುದು. ಪೈಲ್ ನಂಬರ್ 2, ಒಬ್ಬರು ಸೋತರು ಅಂತ ಹೇಳಿಬಿಟ್ಟು ನಕ್ಕಿ ಏನೂ ಪ್ರಯೋಜನ ಇಲ್ಲ. ಇಲ್ಲಾಂದರೆ ನೀವು ಸೋತಿದ್ದೀರಾ, ಬೇರೆಯವರು ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತಂದರೆ ನಗಿಲಿ ಬಿಡಿ, ನೀವೇನು ರಿಯಾಕ್ಷನ್ನೇ ಮಾಡೋದಕ್ಕೆ ಹೋಗಬೇಡಿ. ಓಕೆ, ನೀವು ಯಾವುದೇ ಥರದ ರಿಯಾಕ್ಷನ್ ಮಾಡೋದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ನಿಮ್ಮ ಬೆನ್ನ ಹಿಂದೆ ಏನಾದರೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹೇಳಲಿ ಬಿಡಿ. ಬಿಕಾಸ್ ಅವರ ಬೆನ್ನ ಹಿಂದೆ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಈ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ಪರ್ಸನ್ ಇದ್ದಾರೆ ಅಂತಂದರೆ ನಿಮ್ಮನ್ನು ತುಂಬ ಹೀಯಾಳಿಸೋದು, ಇಲ್ಲಾಂದರೆ ನಿಮಗೆ ತುಂಬ ಮುಜುಗರ ಮಾಡಿಸೋದು, ಸೊ ಆ ಥರ ನಿಮ್ಮ ಲೈಫಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ, ಸೊ ಅವರ ಲೈಫಲ್ಲಿ ಅವ್ರು ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಓಕೆ, ಸೊ ಅವರ ಲೈಫಲ್ಲಿ ಅವ್ರು ಏನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ಸೊ ಆದಷ್ಟು ನೀವು ಕಾಮ್ ಆಗಿರಿ. ಓಕೆ, ಸೊ ಲೆಟ್ಸ್ ಸಿ ಕಿಂಗ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್ ಇದೆ, ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಇದೆ. ಸೊ ಪೈಲ್ ನಂಬರ್ 1, ಪ್ಲ್ಯಾನಿಂಗ್ ಮಾಡೋದನ್ನು ಮರಿಬೇಡಿ. ಪ್ಲ್ಯಾನಿಂಗ್ ಮಾಡಿ, ಆ್ಯಂಡ್ ಯಾರ ಜೊತೆ ಯಾವ ಥರ ಮಾತಾಡಬೇಕು, ಹೇಗೆ ವರ್ತನೆ ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಮೊದಲೇ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಆ್ಯಂಡ್ ಇಂತಹ ವ್ಯಕ್ತಿ ಜೊತೆ ನಿಮ್ಮ ಒಂದು ಮಾತುಕತೆ ಸಂವಹನೆ ನಡೆಯುತ್ತೆ ಅಂತಂದರೆ ಆದಷ್ಟು ಕಾಮ್ ಆಗಿರಿ, ಆದಷ್ಟು ಲೈಕ್ ಜಂಟಲ್ ಆಗಿರಿ. ಆ್ಯಂಡ್ ಹೇಗೆ ಮಾತಾಡಬೇಕು ನೋಡಿ ಅದನ್ನ ಮೊದಲೇ ಪ್ಲ್ಯಾನ್ ಮಾಡಿಟ್ಕೊಳ್ಳಿ. ಯಾವ ಥರ ಈ ವ್ಯಕ್ತಿ, ಒಂದು ವೇಳೆ ಈ ವ್ಯಕ್ತಿ ಜೊತೆ ನಿಮ್ಮದೇನಾದರೂ 60 ಡೇಸಲ್ಲಿ ಏನಾದರೂ ಮಾತಾಡಬೇಕು, ಆ ಥರ ಏನಾದರೂ ಕರೀತಾರೆ ಅಂತಂದರೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಆ ಥರ ಪರ್ಸನ್ ಇದ್ದಾರೆ ಅಂತಂದರೆ ಮೊದಲೇ ಪ್ರಿಪೇರ್ ಆಗಿರಿ. ಪ್ಲ್ಯಾನ್ ಮಾಡ್ಕೊಳ್ಳಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಆದಷ್ಟು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸರೌಂಡಿಂಗ್, ನಿಮ್ಮ ಸುತ್ತಮುತ್ತ ಸರೌಂಡಿಂಗ್ ಯಾವ ಥರದ ಜನರಿದ್ದಾರೆ ಅನ್ನೋದನ್ನು ನೋಡಿ. 6 ಆಫ್ ಕಪ್ಸ್, ಲವ್, ಇನ್ನೋಸೆನ್ಸ್, ಪ್ರೀತಿ. ಓಕೆ, ಸೊ ಇದು ಬೇರೆಯವ್ರ ಜೊತೆನೇ ಆಗಬೇಕು ಅಂತ ಇಲ್ಲ, ನಿಮ್ಮ ಜೊತೆ. 3 ಆಫ್ ಪೆಂಟಿಕಲ್ಸ್ ಇದೆ ಇಲ್ಲಿ. ಓಕೆ, ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ಒಳ್ಳೆ ಎನರ್ಜಿನ ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ಆದಷ್ಟು ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಸ್ಕಿಲ್ಲನ್ನು ಪಾಲಿಷ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರಿ, ಸೋಕೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರಿ ನಿಮ್ಮ ಸ್ಕಿಲ್ಲನ್ನು. ಓಕೆ, ಆ್ಯಂಡ್ 6 ಆಫ್ ಕಪ್ಸ್, ಇನ್ನೋಸೆನ್ಸ್ ಎನರ್ಜಿ, ತುಂಬ ಮುಗ್ಧತೆ ಭಾವ. ಓಕೆ, ಪ್ಯೂರಿಟಿ, ಏನೇ ಕೆಲಸ ಮಾಡ್ತೀರಾ ಪ್ಯೂರಿಟಿಯಿಂದ ಮಾಡಿ. ಎಕ್ಸ್ಪೆಕ್ಟ್ ಏನು ಮಾಡ್ಕೊಳ್ಬೇಡಿ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ಈ ಕಡೆಯಿಂದ ನನಗೆ ಈ ಥರ ಸಿಗಬೇಕು ಮಾಡಬೇಕು ಅನ್ನೋದನ್ನು ವಿದೌಟ್ ಎಕ್ಸ್ಪೆಕ್ಟೇಷನ್. ಓಕೆ, ಪೈಲ್ ನಂಬರ್ 2, ಆದಷ್ಟು ನೀವು ಮಕ್ಕಳ ಜೊತೆ ಮಿಂಗಲ್ ಆಗ್ತೀರಾ, ತುಂಬ ಒಳ್ಳೆಯದು. ಮಕ್ಕಳಿಗೆ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂತಂದರೆ ಕೂಡ ತುಂಬ ಒಳ್ಳೆಯದು. ಲೈಕ್ ಪುಸ್ತಕ ಇರ್ಬೋದು, ಕೆಲವರಿಗೆ ಪೆನ್ ಕೊಡೋದಿರ್ಬೋದು, ಸ್ಟೇಷ್ನರಿ ಐಟಮ್ ಸಣ್ಣ ಮಕ್ಕಳಿಗೆ ಏನಾದರೂ ತೆಗೆದು ಕೊಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2,
ಓಕೆ, ಸೊ ಇದು ನಾನು ತೊಗೊಳ್ಳೋದಿಲ್ಲ, ಫೈಲ್ ನಂಬರ್ 1 ಕೂಡ ಇತ್ತದು. ಸೊ ಲೆಟ್ಸ್ ಸಿ. It is a mystery, but it will come out ಕ್ಲಿಯರ್ಲಿ ಸ್ಟೆಪ್ ಬೈ ಸ್ಟೆಪ್. ನಾನು ಹೇಳ್ದೆ ಅಲ್ವಾ ಸ್ವಲ್ಪ ಮಿಸ್ಟೀರಿಯಸ್ ಎನರ್ಜಿ ಇಲ್ಲಿ ಇದೆ ಅಂತ, ಬಿಕಾಸ್ ಫೈಲ್ ನಂಬರ್ 1 ಕೂಡ ನನಗೆ ಮಿಸ್ಟೀರಿಯಸ್ ಎನರ್ಜಿ ಸಿಕ್ಕಿತ್ತು. ಸೊ ಇಲ್ಲೂ ಕೂಡ ಮಿಸ್ಟೀರಿಯಸ್ ಎನರ್ಜಿ ಇದೆ, ಬಟ್ ಇದು ಹೊರಗಡೆ ಬರುತ್ತೆ. ಸೊ ಏನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಗೊತ್ತಾಗುತ್ತೆ. ಡೋಂಟ್ ರನ್, ಫೇಸ್ ದ ಚಾಲೆಂಜ್, ಆನ್ಸರ್ಸ್ ಆರ್ ವಿದಿನ್ ಯು, ಡೀಪ್ ಡೌನ್. ಸೊ ಆನ್ಸರ್ ನಿಮ್ಮಲ್ಲೇ ಇದೆ. ಓಕೆ, ಓಡುವಂಥ ಅವಶ್ಯಕತೆ ಇಲ್ಲ. ಚಾಲೆಂಜ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡಿ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಕ್ಸಸ್, ಪರ್ಸ್ನಲ್ ಅಚೀವ್ಮೆಂಟ್, ಸೆಲೆಬ್ರೇಷನ್ಸ್. ಎಸ್, ಬರುವ 60 ಡೇಸಲ್ಲಿ ಸಕ್ಸಸ್ ಇದೆ, ಪರ್ಸ್ನಲ್ ಅಚೀವ್ಮೆಂಟ್ ಇದೆ ಆ್ಯಂಡ್ ಸೆಲೆಬ್ರೇಷನ್ ಕೂಡ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2. Thank you so much. ಪಾಸಿಟಿವ್ ಚೇಂಜ್. ಓ ಮೈ ಗಾಡ್, ಇಲ್ಲಿ ನಾನು ಹೇಳ್ದಲ್ವ ಈಗಷ್ಟೇ ಪಾಸಿಟಿವ್ ಚೇಂಜ್ ಬಗ್ಗೆ. ನೋಡಿ ಕಾರ್ಡ್ ಯಾವ ಥರ ಮಾತಾಡುತ್ತೆ ಅನ್ನೋದು. ಎಸೆಂಡ್, ಎವಲ್ಯೂಷನ್, ಫ್ರೀ, ಟ್ರಾನ್ಸ್ಫಾರ್ಮ್ ಪೇನ್ ಇಂಟು ಸ್ಟ್ರೆಂತ್ ಆ್ಯಂಡ್ ಎಂಪವರ್ ಯುವರ್ ಸೆಲ್ಫ್. ಅದೇ ನಾನು ಹೇಳ್ದಲ್ವ, ಬೇರೆಯವರು ನಿಮಗೆ ಪೇನ್ ಕೊಟ್ಟಿರ್ಬೋದು, ಏನೇ ಮಾಡಿರ್ಬೋದು, ಅದನ್ನ ಆ್ಯಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡಿ ಆ್ಯಂಡ್ ಆ ಪೇನಿಂದ ಸ್ಟ್ರೆಂತ್ ಆ್ಯಂಡ್ ನಿಮ್ಮನ್ನು ನೀವು ಎಂಪವರ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪಾಸಿಟಿವ್ ಚೇಂಜ್, ಎವಲ್ಯೂಷನ್, ಫ್ರೀ, ಆದಷ್ಟು ನಿಮ್ಮನ್ನು ಅದರಿಂದ ಫ್ರೀ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಬಂದಿದೆ ಕರ್ಮ, ಹೀಲಿಂಗ್, ಬಟ್ ಅದರ ಜೊತೆ ನಿಮಗೆ ಇಲ್ಲಿ 5 ಆಫ್ ಸೋರ್ಸ್ ಎನರ್ಜಿ ಕೂಡ ಬಂದಿದೆ. ಸೊ ಲೆಟ್ಸ್ ಸಿ, ನನಗೆ ಚೆಕ್ ಮಾಡೋದಿದೆ ಇಲ್ಲಿ 5 ಆಫ್ ಸೋರ್ಸ್ ಎನರ್ಜಿ. ಆದಷ್ಟು ಪಾಸಿಟಿವ್ ಔಟ್ಕಮ್ನ ನೀವು ಇಟ್ಕೊಳ್ಬೇಕಾಗತ್ತೆ. ಎಸ್, 2 ಆಫ್ ವಾಂಡ್ಸ್, ಹೆಸಿಟೇಷನ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ 2 ಆಫ್ ಕಪ್ಸ್ ಇದೆ ಇಲ್ಲಿ. ಹೆಸಿಟೇಷನ್ಸ್ ಆ್ಯಂಡ್ ಸ್ವಲ್ಪ ಮುಜುಗರ ಹೇಳ್ತಾರಲ್ವಾ, ಮುಜುಗರ ಅದರ ಬಗ್ಗೆ ಮಾತಾಡ್ತಾ ಇದೆ ಇದು. ಆ್ಯಂಡ್ ಕನ್ಫ್ಯೂಷನ್ಸ್. ಆದಷ್ಟು ಮೆಂಟಲ್ ಬ್ಲಾಕೇಜಿಂದ ಹೊರಗೆ ಬನ್ನಿ. ಮೆಂಟಲ್ ಬ್ಲಾಕೇಜ್ ಕ್ರಿಯೇಟ್ ಮಾಡಬೇಡಿ, ಯಾರಿಂದ್ರೂ ಕೂಡ ಕ್ರಿಯೇಟ್ ಮಾಡೋದು ಬೇಡ. ಓಕೆ, ಓವರ್ ಥಿಂಕ್ ಮಾಡೋದು ಕೂಡ ಬೇಡ. ವಿಷಯಗಳನ್ನು ಇಟ್ಕೊಂಡು ಓವರ್ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಆದಷ್ಟು ನೋ ಅನ್ನೋದನ್ನು ಕಲೀರಿ. ಫೈಲ್ ನಂಬರ್ 2, ನೋ ಅನ್ನೋದನ್ನು ಕಲೀರಿ. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.